ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಫ್ರೆಂಡ್ಸ್. ಇನ್ಮೇಲಿಂದ ಕಂಟಿನ್ಯೂ ಆಗಿ ವಿಡಿಯೋ ಈ ಚಾನಲಲ್ಲಿ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಇಂಥ ಒಳ್ಳೆ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕಂಟೆಂಟ್ ಏನು ಅಂತ ನಿಮಗೆ ಗೊತ್ತೇ ಇರುತ್ತೆ, ಯಾಕಂದರೆ ನಾವು ಟೈಟಲ್ ಮತ್ತು ಥಂಬ್ನೇಲಲ್ಲೇ ಹೇಳಿದ್ವಿ. ಇಂಡಿಯನ್ ಸರ್ವರಿಂದ ಬೇರೆ ಸರ್ವರ್ಗೆ ಹೋಗೋದು ಹೆಂಗೆ ಅಂದರೆ ಫ್ರೆಂಡ್ಸ್, ತುಂಬ ಈಸಿ. ನಿಮಗೊಂದು ಜಿಮೇಲ್ ಹೊಸ ಕ್ರಿಯೇಟ್ ಮಾಡಿರಬೇಕಷ್ಟೇ. ಹೊಸ ಜಿಮೇಲ್ ಕ್ರಿಯೇಟ್ ಮಾಡಿ ಹೆಂಗೆ ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಫ್ರೆಂಡ್ಸ್. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ನಿಮ್ಮ ಗೂಗಲ್ ಅಕೌಂಟ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಅಕೌಂಟ್ನ ಪ್ರೆಸ್ ಮಾಡಿದ ತಕ್ಷಣ ಆ್ಯಡ್ ಅನದರ್ ಅಕೌಂಟ್ ಅಂತ ಇರುತ್ತೆ. ಅಲ್ಲೋಗಿ ನಿಮ್ಮ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ನ ಕೊಟ್ಟು ನೆಕ್ಸ್ಟ್ ಮಾಡಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಮಾಡಾದಮೇಲೆ ನೀವು ನಿಮ್ಮ ಮಂತು ಮತ್ತು ನಿಮ್ಮ ಡೇಟು ಮತ್ತು ನಿಮ್ಮ ಇಯರ್ ಕೇಳಿ ನೀವು ನೆಕ್ಸ್ಟ್ ಜೆಂಡರ್ ಕೇಳುತ್ತೆ ಫ್ರೆಂಡ್ಸ್. ಜೆಂಡರ್ ಆದ ತಕ್ಷಣ ನೀವು ಯಾವ ಥರ ಜಿಮೇಲ್ ಕೇಳ್ತಾರೆ. ನೆಕ್ಸ್ಟು ಹೋಗಿ ನೆಕ್ಸ್ಟ್ ಕೊಟ್ಟು ಐ ಅಗ್ರಿ ಅಂತ ಕೊಟ್ಟರೆ ಫ್ರೆಂಡ್ಸ್, ನಿಮ್ಮ ಜಿಮೇಲ್ ಕ್ರಿಯೇಟ್ ಆಯಿತು. ನಾನು ನಾರ್ತ್ ಅಮೇರಿಕಾ ಸರ್ವರ್ಗೆ ಹೋಗ್ತಾಯಿದ್ದೀನಿ, ಅದಕ್ಕೆ ಟರ್ಬೋ VPN ನಾನು ಯೂಸ್ ಮಾಡ್ತಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಯಾವ ಸರ್ವರ್ ಹೋಗ್ತೀರಾ ಆ ಸರ್ವರ್ಗೆ ಆ ಸರ್ವರ್ನ ಹೆಸರು ಹೇಳಿ VPN ಅಂತ ಹಾಕಿದ್ರೆ ಸಾಕು. ಇದು ಈಸಿಯಾಗಿ ಕನೆಕ್ಟ್ ಆಯಿತು. ಅಷ್ಟೊಂದು ನೆಟ್ವರ್ಕ್ ಏನು ಹೇಳಿಲ್ಲ. ಗೇಮಿಗೆ ಬಂದು ನಾನು ಹೊಸ ಕ್ರಿಯೇಟ್ ಮಾಡಿದ್ನಲ್ಲ, ಅದು ಜಿಮೇಲ್ ಮೇಲೆ ಕ್ಲಿಕ್ ಮಾಡಿದೆ ಫ್ರೆಂಡ್ಸ್. ನೀವು ಹೆಸರಿಟ್ಟು ನೀವು ಏನು ಬೇಕಾದ್ರೂ ಹೆಸರಿಡಿ. ನಂತರ ನೀವು ಗೇಮ್ಗೆ ಹೋಗ್ತೀರಾ, ಸ್ಟಾರ್ಟ್ ಆಗಿರುತ್ತೆ. ಸ್ಟಾಪ್ ಮಾಡಿ ನೀವು ನೋಡ್ಬೋದು. ನಾನು ನಿಮಗೆ ತೋರಿಸ್ತೀನಿ. ಸೆಟ್ಟಿಂಗಿಗೆ ಹೋಗಿ ನೋಡಿ ಫ್ರೆಂಡ್ಸ್. ಲೆಫ್ಟ್ ಕಾರ್ನರಲ್ಲಿ ನಿಮಗೆ ನಾರ್ತ್ ಅಮೇರಿಕಾ ಅಂತ ಸರ್ವರ್ ತೋರಿಸ್ತಾ ಇದೆ, ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ನೀವು. ಬನ್ನಿ, ಈಗ ಒಂದು ಮ್ಯಾಚ್ ಆಡಿ ತೋರಿಸ್ತೀನಿ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಫ್ರೆಂಡ್ಸ್, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಪಿಂಗ್ ಈ ಸರ್ವರಲ್ಲಿ, ಬೇರೆ ಸರ್ವರ್ಗಳಲ್ಲಿ ಪಿಂಗ್ ಇಶ್ಯೂ ಇರುತ್ತೆ. ಅರೌಂಡ್ 250-300 ಓಡ್ತಾನೆ ಇರುತ್ತೆ. 2 ಕಿಲ್ ಮಾಡಿ ತೋರಿಸ್ತೀನಿ ನೋಡಿ. ನೀವೀಗ ಏನಿಲ್ಲ ಫ್ರೆಂಡ್ಸ್, ನಾರ್ಮಲಾಗಿ ಪಿಂಗ್ ಇರುತ್ತೆ, ಆದರೆ ಹೈ ಪಿಂಗ್ ತೋರಿಸ್ತಾ ಇದ್ದಾರೆ. ಅರೌಂಡ್ 200-300 ಅಂತ ನೋಡಿ. ಕಿಲ್ ಮಾಡಿ ತೋರಿಸ್ಬೋದು. ನೀವು ಬೇರೆ ಸರ್ವರ್ಗೆ ಹೋಗಾದ್ಮೇಲೆ ನಿಮ್ಗೆ VPN ಇನ್ನೇನು ಅವಶ್ಯಕತೆ ಇಲ್ಲ. ಡಿಲೀಟ್ ಮಾಡೋದು ನೀವು ಅದೇ ಸರ್ವರಲ್ಲಿ ಇರ್ತೀರ. ನೋಡಿ, ನಾನು ಈ VPNನ ಡಿಲೀಟ್ ಮಾಡ್ತೀನಿ. ಆದರೂ ನಾನು ಅದೇ ನಾರ್ತ್ ಅಮೇರಿಕಾ ಸರ್ವರಲ್ಲೇ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್, ಲೈಕ್ ಮಾಡಿ ಫ್ರೆಂಡ್ಸ್. ಇವತ್ತಿಗಿಷ್ಟೇ. ಟಾಟಾ, ಬಾಯ್ ಬಾಯ್.